ಹಾಯ್ ಫ್ರೆಂಡ್ಸ್, ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈ ದಿನ ಒಂದು ಸಣ್ಣ ಮೆಡಿಟೇಷನ್ಗೆ ಹೆಲ್ಪ್ ಆಗುವಂತಹ ಒಂದು ಸಣ್ಣ ಟ್ರಿಕ್ನ ಹೇಳ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂತ ಅಂದರೆ, ಈಗ ಮೆಡಿಟೇಷನ್ಗೆ ಸ್ಟಾರ್ಟಿಂಗಲ್ಲಿ ಕೂತಾಗ ಏನೇನೋ ಥಾಟ್ಗಳು ಬರುವಂಥದ್ದು, ಹಾಗೆಯೇ ಏನೋ ಅವರಿಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಬ್ರೆತ್ ಹಿಡ್ಕೊಂಡಿರೋ ಥರ ಫೀಲ್ ಆಗೋದು, ಇದೆಲ್ಲ ತುಂಬ ಕಾಮನ್. ಬಟ್ ನಾವು ಲಾ ಆಫ್ ಅಟ್ರಾಕ್ಷನ್ ಅಂತ ಬರ್ಬೋದು, ಅಥವಾ ಯಾವುದೇ ಥರ ಒಂದು ಲೈಫಲ್ಲಿ ಸಾಧನೆ ಅಂತ ಮಾಡ್ತಾ ಹೋಗ್ತೀವಿ, ಸ್ಪಿರಿಚುವಲ್ ಆಗಿ ನಾವು ಹೋಗ್ತೀವಿ ಅಂತ ಅಂದರೆ ನಮಗೆ ಮೆಡಿಟೇಷನ್ ಬೇಕೇ ಬೇಕು. ನಾಟ್ ಓನ್ಲಿ ಫಾರ್ ಸ್ಪಿರಿಚುವಲ್ ಅಂತ ಅಲ್ಲ, ಈಗ ಒಬ್ಬ ವ್ಯಕ್ತಿ ಓದ್ತಾ ಇದ್ದಾನೆ, 1ನೇ ಕ್ಲಾಸು 10ನೇ ಕ್ಲಾಸು, ಯಾವ ಸ್ಟ್ಯಾಂಡರ್ಡ್ ಕೂಡ ಆಗಿರ್ಬೋದು, PUC ಡಿಗ್ರಿ ಏನು ಬೇಕಾದರೂ ಆಗಿರ್ಬೋದು, ಓದಬೇಕು ಅಂದರೆ ಏನು ಬೇಕು? ಕಾನ್ಸಂಟ್ರೇಷನ್ ಬೇಕು. ಈ ಕಾನ್ಸಂಟ್ರೇಷನ್ಗೆ ಹೆಲ್ಪ್ ಆಗುವಂಥದ್ದು ಏನು ಅಂದರೆ ಮೆಡಿಟೇಷನ್. ಮೆಡಿಟೇಷನ್ನ ನಾವು ಫಸ್ಟಿಗೆ ಹೇಗೆ ಸ್ಟಾರ್ಟ್ ಮಾಡಬೇಕು, ಯಾವ ಥರ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಹಾಗೆಯೇ ಲಾ ಆಫ್ ಅಟ್ರಾಕ್ಷನಲ್ಲಿ 4 ಏರಿಯಾ ಬರುತ್ತೆ: ಹೆಲ್ತ್, ರಿಲೇಷನ್ಶಿಪ್, ಕರಿಯರ್ ಆ್ಯಂಡ್ ಮನಿ ಅಂತ. ಇದು ಯಾವುದನ್ನೇ ನಾವು ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡಬೇಕು ಅಂದರೆ ಕೂಡ ಮೆಡಿಟೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ಸ್ಪಿರಿಚುವಲ್ ವೇದಲ್ಲಿ ನಾವು ಡೆವಲಪ್ ಆಗ್ತೀವಿ ಅಂತ ಅಂದರೆ ಮೆಡಿಟೇಷನ್ ಬೇಕೇ ಬೇಕು. ಇವತ್ತು ನಾನು ಹೇಳೋವಂಥ ಟ್ರಿಕ್ಸ್ 4-4-4-4 ಮೆಥಡ್ ಅಂತ. ಇದನ್ನು ನೀವು ಈಗ ಅಡುಗೆ ಮನೇಲೇನೋ ಕೆಲಸ ಮಾಡಿ ಬಂದು ಸೋಫಾ ಮೇಲೆ ಒಂದು 5 ಮಿನಿಟ್ಸ್ ಕೂತ್ಕೊತೀರಾ, ಅವಾಗ ಒಂದ್ಸಲ ಪ್ರಾಕ್ಟೀಸ್ ಮಾಡಿ. ಅಥವಾ ಏನೋ ಸುಸ್ತಾಯಿತು ಅಂತ ಕೂತ್ಕೊತೀರಾ, ಅವಾಗ ಒಂದ್ಸಲ ಪ್ರಾಕ್ಟೀಸ್ ಮಾಡಿ. ನೀವು ಬಸ್ಸಲ್ಲಿ ಕೂತಿರ್ತೀರಾ, ಆವಾಗ ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಹಾಗೇನೆ ನೀವು ಬಸ್ ಸ್ಟ್ಯಾಂಡಲ್ಲಿ ಕೂತಾಗ ಕೂಡ ಪ್ರಾಕ್ಟೀಸ್ ಮಾಡ್ಕೋಬೋದು. ಇದೆಲ್ಲ ನಮ್ಮೊಳಗಡೆ ಯಾವ ಥರ ಹಸಿವಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಆಫೀಸಲ್ಲಿ ಕೂತಾಗ ಕೂಡ ಫ್ರೀ ಇದ್ದರೆ ಇದು ಒಂದ್ಸಲ ಪ್ರಾಕ್ಟೀಸ್ ಮಾಡೋಕ್ಕೆ 1 ಸೆಕೆಂಡ್, 4-4-4 ಮೆಥಡ್ ಮಾಡೋದಕ್ಕೆ 1-2 ಸೆಕೆಂಡ್ಸ್ ಇನ್ವೆಸ್ಟ್ ಮಾಡ್ಕೋಬೋದು. ಇದು ನಮ್ಮ ಲೈಫಲ್ಲಿ ದೊಡ್ಡ ಒಂದು ಅಚೀವ್ಮೆಂಟ್ಗೆ, ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಓಕೆ, ಈಗ 4-4-4 ಟೆಕ್ನಿಕ್ಸ್ ಹೇಗಪ್ಪ ಅಂತ ಅಂದರೆ, ಫಸ್ಟು ಮೆಡಿಟೇಷನ್ಗೆ ನಿಮಗೆ ಯಾವ ರೀತಿ ಕೂತ್ಕೊಂಡ್ರೆ ಕಂಫರ್ಟ್ ಆಗುತ್ತೆ ಆ ರೀತಿ ಕೂತ್ಕೊಳ್ಳಿ. ಯಾವುದೇ ಮುದ್ರೆನ ಇಟ್ಕೊಳ್ಳಿ. ಓಕೆ, ನೀವು ಕಂಪ್ಲೀಟ್ ಆಲ್ ದ ಚಕ್ರಾಸಿಗೆಲ್ಲ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಿ ಅಂದರೆ ವಿತೌಟ್ ಮುದ್ರೆ ತುಂಬ ಒಳ್ಳೆಯದು. ಅಥವಾ ನೀವು ಮುದ್ರೆ ಎಲ್ಲಾದರೂ ಕೂತ್ಕೋಬೋದು. ಕೂತ್ಕೊಂಡು ಫಸ್ಟಿಗೆ ನೀವೇನು ಮಾಡಬೇಕು, ನಾರ್ಮಲ್ ಆಗಿ ಉಸಿರಾಟನ ಆಡಬೇಕು. ಏನು ಬ್ರೀತ್ ಇನ್ ಬ್ರೀತ್ ಔಟ್ ನಾರ್ಮಲ್ ಆಗಿ ಒಂದು 3-4 ಸಲ ಮಾಡ್ಕೊಳ್ಳಿ. ಅದಾದಮೇಲೆ 1 2 3 4 ಅಂತ ಕೌಂಟ್ ಮಾಡ್ತಾ ಬ್ರೀತ್ ಇನ್ ಮಾಡ್ಕೋಬೇಕು. ಹಾಗೆ ಮಾಡಿರೋಂಥ ಬ್ರೀತ್ ಇನ್ನನ್ನು 1 2 3 4 ಕಂಟಿನ್ಯೂ ಮಾಡಬೇಕು. ಅಂದರೆ ಹೋಲ್ಡ್ ಮಾಡಬೇಕು ಅಲ್ಲೇ. ಆಫ್ಟರ್ ದಟ್ 1 2 3 4 ಅಂತ ಬ್ರೀತ್ ಔಟ್ ಮಾಡಬೇಕು. ಮತ್ತೆ ಇಲ್ಲಿ ಬ್ರೀತ್ ಔಟ್ ಮಾಡಿರೋಂತಹ ಬ್ರೀತ್ನ 1 2 3 4 ಅಂತ ಹೇಳಿಬಿಟ್ಟು ಹೋಲ್ಡ್ ಮಾಡಬೇಕು. ದಿಸ್ ಈಸ್ ವಾಟ್ 4-4-4-4 ಮೆಡಿಟೇಷನ್ ಮೆಥಡ್ ಅಂತ. ನಾನು ಒಂದ್ಸಲ ಮಾಡ್ತೀನಿ ನೋಡಿ. 1 2 3 4 ಬ್ರೀತ್ ಇನ್ ಮಾಡ್ಕೊಂಡಿದ್ದೀನಿ, ಹೋಲ್ಡ್ ಮಾಡ್ತಾ ಇದ್ದೀನಿ. 1 2 3 4 ಈಗ ಬ್ರೀತ್ ಔಟ್ ಮಾಡ್ತಾ ಇದ್ದೀನಿ. 1 2 3 4 ಈಗ ಮತ್ತೆ ಹೋಲ್ಡ್ ಮಾಡ್ತಾ ಇದ್ದೀನಿ. 1 2 3 4 ಈಗ ಜೋರಾಗಿ ಹೇಳ್ದೇನೆ ಹಾಗೆ ಮಾಡಿ ತೋರಿಸ್ತೀನಿ. ಸೊ ಈಗ ನಾನು ನಿಮಗೆ ಒಂದ್ಸಲ ಮಾಡಿ ತೋರಿಸ್ತೀನಿ.
ಬ್ರೀತ್ ಇನ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು. 1 2 3 4. ಹಾಗೆ ಹೋಲ್ಡ್ ಮಾಡ್ತಾ ಇದ್ದೀನಿ. 1 2 3 4. ಈಗ ಬ್ರೀತ್ ಔಟ್ ಮಾಡ್ತಾ ಇದ್ದೀನಿ. 1 2 3 4. ಈಗ ಮತ್ತೆ ಹೋಲ್ಡ್ ಮಾಡ್ತಾ ಇದ್ದೀನಿ. 1 2 3 4. ಈಗ ನಾನು ಹಾಗೆ ಕೌಂಟ್ನ ಮಾಡಿ ತೋರಿಸ್ತೀನಿ. ಈ ಥರ ಅಟ್ಲೀಸ್ಟ್ 1 ಸತಿ ಮಾಡೋಕ್ಕಾಗುತ್ತಾ? 1 ಸತಿ ಮಾಡಿ. 2 ಟೈಮ್ಸ್ ಆಗುತ್ತಾ? 2 ಟೈಮ್ಸ್ ಮಾಡಿ. ಹೀಗೆ ಮಾಡ್ತಾ ಇದೇನಾಗುತ್ತೆ, ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ನೀವೆಷ್ಟು ಮೆಡಿಟೇಟ್ ಮಾಡ್ತೀರಾ, ಎಷ್ಟು ನಿಮ್ಮ ಒಳಗಡೆ ನೀವು ಹೋಗ್ತೀರಾ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ತೀರಾ, ಅಷ್ಟು ನಿಮಗೂ ಒಳ್ಳೆಯದಾಗುತ್ತೆ. ಆ್ಯಂಡ್ ಹೊರಗಡೆ ಜಗತ್ತಿನ ಬಗ್ಗೆ ಜಾಸ್ತಿ ತಲೆಗೆಡಿಸ್ಕೋಬೇಡಿ. ಫೀಲ್ ಫ್ರೀ. ಓಕೆ. ಹಾಗೆ ನಿಮಗೇನಾದರೂ ಕ್ವಶನ್ಸ್ ಇದ್ದರೆ ನನಗೆ ಕಾಮೆಂಟ್ಸ್ನ ಮಾಡಿ. ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸದಾಕಾಲ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ 61 ಡೇಸ್ ಇರ್ಬೋದು, 21 ಡೇಸ್ ಇರ್ಬೋದು, ಯಾರೆಲ್ಲ ಜಾಯ್ನ್ ಆಗಬೇಕು ಅಂತ ಇದ್ದೀರಾ ಅವರು ನನಗೆ ಡೈರೆಕ್ಟಾಗಿ DM ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.